ಗಿಡಗೆಡ್ಡೆಗಳ ತಾಣವಾಗಿ ಶಿಥಿಲಗೊಂಡು ಸ್ವಚ್ಛತೆ ಎಂಬ ಪದವೇ ತಿಳಿಯದ ಅವ್ಯವಸ್ಥೆಯಲ್ಲಿ ಮುಳುಗಿರುವ ಸೋಮನಹಳ್ಳಿ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು. ಹೌದು, ಕೆಆರ್ಪೇಟೆ ತಾಲೂಕಿನ ಅಕ್ಕಿಹೆಬ್ಬಾಳು ಹೋಬಳಿಯ ಸೋಮನಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಸುತ್ತಲೂ ಗಿಡಗೆಡ್ಡೆಯ ಬಳ್ಳಿಗಳು ಬೆಳೆದು ವಿಷ ಜಂತುಗಳ ಇಲಿ ಹೆಗ್ಗಣಗಳು ವಾಸಿಸುವ ಸ್ಥಳವಾಗಿ ಮಾರ್ಪಟ್ಟಿದೆ. ಶಿಥಿಲಗೊಂಡು ಭೂತ ಬಂಗಲೆಯೂ ಕೂಡ ನಾಚುವ ರೀತಿಯಲ್ಲಿ ಕೈಗನ್ನಡಿಯಾಗಿ ನಿಂತಿದೆ. ಕಾಲೇಜಿನ ವ್ಯವಸ್ಥೆಯನ್ನ ಕಂಡು ಮುಖಂಡ ಸೋಮನಹಳ್ಳಿ ಮದನ್ ಅವರು ಮಾತನಾಡಿದರು. 15 ವರ್ಷಗಳ ಹಿಂದೆ ಪಟ್ಟಣದಿಂದ 20ಕ್ಕೂ ಹೆಚ್ಚು ಕಿಲೋಮೀಟರ್ ದೂರವಿರುವ ತಾಲೂಕಿನ ಗಡಿ ಭಾಗವಾದ ನಮ್ಮ ಗ್ರಾಮ ಈ ಸುತ್ತ 20ಕ್ಕೂ ಹೆಚ್ಚು ಗ್ರಾಮಗಳಿಗೆ ಮುಖ್ಯ ಕೇಂದ್ರ ಬಿಂದು. ಅದನ್ನು ಪರಿಗಣಿಸಿ ಆ ಸಂದರ್ಭದಲ್ಲಿದ್ದ ಸರ್ಕಾರ ಈ ಭಾಗದ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ, ಅದರಲ್ಲೂ ಮಹಿಳಾ ವಿದ್ಯಾರ್ಥಿಗಳು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲಿ ಅಂತ ಸರ್ಕಾರಿ ಪದವಿ ಪೂರ್ವ ಕಾಲೇಜು ನಿರ್ಮಾಣ ಮಾಡಲಾಗಿತ್ತು ಎಂಬ ಹೆಗ್ಗಳಿಕೆ ಇದ್ರೂ ಕೂಡ ಪ್ರಸ್ತುತ ದಿನಗಳಲ್ಲಿ ಕಾಲೇಜಿನ ಅವ್ಯವಸ್ಥೆಯ ನೋಡ್ತಾ ಇದ್ರೆ ನಮಗೆ ಮತ್ತು ಗ್ರಾಮದ ಜನತೆಗೆ ನಾಚಿಕೆ ಆಗ್ತಾ ಇದೆ. ಮೊದಲೇ ಹೋಬಳಿ ಮತ್ತು ಗ್ರಾಮ ಮಟ್ಟದಲ್ಲಿರುವ ಸರ್ಕಾರಿ ಶಾಲೆ ಮತ್ತು ಕಾಲೇಜುಗಳು ಅಂದರೆ ಸ್ವಚ್ಛತೆ ಇಲ್ಲ ಮತ್ತು ಗುಣಮಟ್ಟದ ಶಿಕ್ಷಣವಿಲ್ಲ ಅಂತ ಕೆಲ ಪೋಷಕರು ಭಾವಿಸುತ್ತಾ ಖಾಸಗಿ ಶಾಲಾ ಕಾಲೇಜುಗಳತ್ತ ಮುಖ ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ಈ ಘಟನೆಗೆ ಮತ್ತಷ್ಟು ಪುಷ್ಟಿ ನೀಡುವಂತೆ ನಮ್ಮ ಕಾಲೇಜಿನ ಪ್ರಾಂಶುಪಾಲ ಬೇಜವಾಬ್ದಾರಿತನದಿಂದ ದಾಖಲಾತಿ ಪ್ರಾರಂಭವಾಗುವ ಸಮಯದಲ್ಲಿ ಸ್ವಚ್ಛತೆ ಮತ್ತು ಶಿಸ್ತು ಪಾಲನೆ ಮಾಡಲಿಲ್ಲ ಅಂದರೆ ಈ ಅವ್ಯವಸ್ಥೆಗಳ ಸರಮಾಲೆಗಳನ್ನು ಕಂಡರೂ ಕಾಣದ ರೀತಿಯಲ್ಲಿ ಪೋಷಕರು ತಮ್ಮ ಮಕ್ಕಳನ್ನು ದಾಖಲಿಸ್ತಾರಾ ಎನ್ನುವ ಪ್ರಶ್ನೆ ನಮ್ಮಲ್ಲಿ ಹಾಗೂ ಪ್ರಜ್ಞಾವಂತ ಸಾರ್ವಜನಿಕರಲ್ಲಿ ಕಾಡ್ತಾ ಇದೆ. ಹಾಗಾಗಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮದಲ್ಲಿರುವ ಕಾಲೇಜಿನ ಅವ್ಯವಸ್ಥೆಯಿಂದ ಮುಕ್ತಿಗೊಳಿಸಿ ಸೂಕ್ತ ಕಾಳಜಿ ವಹಿಸುವ ಪ್ರಾಂಶುಪಾಲರನ್ನು ನೇಮಿಸಿ ಈ ಭಾಗದ ಗ್ರಾಮೀಣ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ವಿದ್ಯಾಭ್ಯಾಸಕ್ಕಾಗಿ ಅವಕಾಶ ಮಾಡಿಕೊಡಬೇಕು ಅಂತ ಮನವಿ ಮಾಡಿದರು. ವರದಿ ಮಹೇಶ್ ಕರೋಟಿ, ಸುದ್ದಿ 9 ಟಿವಿ, ಕೆಆರ್ಪೇಟೆ. ನೀವು 3 ಜನ ಇದ್ದೀರಾ? ಮೇಡಮ್ ಅವರು ನೀವು? ಮೇಡಮ್ ನಾನು 3 ಜನ ಇದ್ದೀವಿ. ಇವರು ಆಗಿದ್ದಾರೆ ಸರ್. ಇವ್ರದ್ದು ನಮಸ್ಕಾರ.